ಒಂದನೆಯ ಪ್ರಶ್ನೆ, ಮುಂಜೂಲಿ ನದಿ ದ್ವೀಪವಾಗಿದ್ದು ಈ ಕೆಳಗಿನ ಯಾವ ನದಿಯಲ್ಲಿದೆ? ಒಂದನೆಯ ಆಪ್ಷನ್ ಬ್ರಹ್ಮಪುತ್ರ, ಎರಡನೆಯ ಆಪ್ಷನ್ ಗೋದಾವರಿ, ಮೂರನೇ ಆಪ್ಷನ್ ನರ್ಮದಾ, ನಾಲ್ಕನೇ ಆಪ್ಷನ್ ತಾಪಿ. ಸರಿ ಉತ್ತರ ಬ್ರಹ್ಮಪುತ್ರ. ಎರಡನೆಯ ಪ್ರಶ್ನೆ, ಸತ್ರಿಯ ನೃತ್ಯ ಪ್ರಕಾರವನ್ನು 15ನೇ ಶತಮಾನದಲ್ಲಿ ಡ್ಯಾಶ್ ರಿಂದ ಪರಿಚಯಿಸಲಾಯಿತು? ಒಂದನೆಯ ಆಪ್ಷನ್ ಗೋವಿಂದಾಚಾರ್ಯ, ಎರಡನೇ ಆಪ್ಷನ್ ವಲ್ಲಭಾಚಾರ್ಯ, ಮೂರನೇ ಆಪ್ಷನ್ ಮಹಾಪುರುಷ ಶಂಕರದೇವ, ನಾಲ್ಕನೇ ಆಪ್ಷನ್ ಚೈತನ್ಯ ಮಹಾಪ್ರಭು. ಸರಿ ಉತ್ತರ ಮಹಾಪುರುಷ ಶಂಕರದೇವ. ಮೂರನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ? ಒಂದನೆಯ ಆಪ್ಷನ್ ಕೇರಳ, ಎರಡನೇ ಆಪ್ಷನ್ ಆಂಧ್ರಪ್ರದೇಶ್, ಮೂರನೇ ಆಪ್ಷನ್ ಮಹಾರಾಷ್ಟ್ರ, ನಾಲ್ಕನೇ ಆಪ್ಷನ್ ತಮಿಳುನಾಡು. ಸರಿ ಉತ್ತರ ಕೇರಳ. ನಾಲ್ಕನೆಯ ಪ್ರಶ್ನೆ, ಭಾರತದ ಸಂಸತ್ತಿನಲ್ಲಿ ನೇರ ತೆರಿಗೆ ಕೋಡ್ ಬಿಲ್ ಅನ್ನು ಯಾವಾಗ ಪರಿಚಯಿಸಲಾಯಿತು? ಒಂದನೆಯ ಆಪ್ಷನ್ 2005, ಎರಡನೇ ಆಪ್ಷನ್ 2010, ಮೂರನೇ ಆಪ್ಷನ್ 2020, ನಾಲ್ಕನೇ ಆಪ್ಷನ್ 2015. ಸರಿ ಉತ್ತರ 2010. ಐದನೆಯ ಪ್ರಶ್ನೆ, ಎಲೆಗಳು ಡ್ಯಾಶ್ ಎಂಬ ಹಸಿರು ವರ್ಣ ದ್ರವ್ಯಗಳನ್ನು ಹೊಂದಿರುತ್ತವೆ. ಇದು ಸೂರ್ಯನ ಬೆಳಕಿನಿಂದ ಶಕ್ತಿಯನ್ನು ಹಿಡಿಯಲು ಎಲೆಗಳಿಗೆ ಸಹಾಯ ಮಾಡುತ್ತದೆ. ಒಂದನೆಯ ಆಪ್ಷನ್ ಪತ್ರಹರಿತು, ಎರಡನೇ ಆಪ್ಷನ್ ಪತ್ರಕಾಂಡ, ಮೂರನೇ ಆಪ್ಷನ್ ಪಿತೃದ್ರವ್ಯ, ನಾಲ್ಕನೇ ಆಪ್ಷನ್ ಕೋಶದ್ರವ್ಯ. ಸರಿ ಉತ್ತರ ಪತ್ರಹರಿತು. ಆರನೆಯ ಪ್ರಶ್ನೆ, ಸುಧಾ ಚಂದ್ರನ್ ಅವರು ಒಬ್ಬ ಪ್ರಸಿದ್ಧ ನಟಿ ಮತ್ತು ಒಬ್ಬ ನಿಪುಣ ಡ್ಯಾಶ್ ನೃತ್ಯಗಾರ್ತಿ. ಒಂದನೇ ಆಪ್ಷನ್ ಕಥಕಳಿ, ಎರಡನೇ ಆಪ್ಷನ್ ಭರತನಾಟ್ಯ, ಮೂರನೇ ಆಪ್ಷನ್ ಕುಚಿಪುಡಿ, ನಾಲ್ಕನೇ ಆಪ್ಷನ್ ಸತ್ರಿಯ. ಸರಿ ಉತ್ತರ ಭರತನಾಟ್ಯ. ಏಳನೆಯ ಪ್ರಶ್ನೆ, ಕೊಯ್ನಾ, ತುಂಗಭದ್ರಾ ಮತ್ತು ಭೀಮಾ ನದಿಗಳು ಡ್ಯಾಶ್ ನದಿಯ ಪ್ರಮುಖ ಉಪನದಿಗಳಾಗಿವೆ. ಒಂದನೇ ಆಪ್ಷನ್ ಗೋದಾವರಿ, ಎರಡನೇ ಆಪ್ಷನ್ ಗಂಗಾ, ಮೂರನೇ ಆಪ್ಷನ್ ಕೃಷ್ಣ, ನಾಲ್ಕನೇ ಆಪ್ಷನ್ ತಪತಿ. ಸರಿ ಉತ್ತರ ಕೃಷ್ಣ. ಎಂಟನೆಯ ಪ್ರಶ್ನೆ, ಕೆಳಗಿನ ವಸ್ತುಗಳಲ್ಲಿ ಯಾವುದು ಹಸಿರುಮನೆ ಅನಿಲವಲ್ಲ? ಒಂದನೇ ಆಪ್ಷನ್ ನೀರಿನ ಆವಿ, ಎರಡನೇ ಆಪ್ಷನ್ ಕ್ಲೋರೋಫ್ಲೋರೋಕಾರ್ಬನ್, ಮೂರನೇ ಆಪ್ಷನ್ ಮೀಥೇನ್, ನಾಲ್ಕನೇ ಆಪ್ಷನ್ ಸಾರಜನಕ. ಸರಿ ಉತ್ತರ ಸಾರಜನಕ. ಒಂಬತ್ತನೆಯ ಪ್ರಶ್ನೆ, ಮೊಘಲ್ ನ್ಯಾಯಾಲಯದ ವೃತ್ತಾಂಶವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಒಂದನೇ ಆಪ್ಷನ್ ಸಂಸ್ಕೃತ, ಎರಡನೇ ಆಪ್ಷನ್ ಪರ್ಷಿಯನ್, ಮೂರನೇ ಆಪ್ಷನ್ ಹಿಂದಿ, ನಾಲ್ಕನೇ ಆಪ್ಷನ್ ಉರ್ದು. ಸರಿ ಉತ್ತರ ಪರ್ಷಿಯನ್. ಹತ್ತನೆಯ ಪ್ರಶ್ನೆ, ಈ ಕೆಳಗಿನ ಯಾವ ವಿಟಮಿನ್ ನಮ್ಮ ಚರ್ಮ ಮತ್ತು ಕಣ್ಣುಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ? ಒಂದನೇ ಆಪ್ಷನ್ ವಿಟಮಿನ್ ಡಿ, ಎರಡನೇ ಆಪ್ಷನ್ ವಿಟಮಿನ್ ಸಿ, ಮೂರನೇ ಆಪ್ಷನ್ ವಿಟಮಿನ್ ಬಿ, ನಾಲ್ಕನೇ ಆಪ್ಷನ್ ವಿಟಮಿನ್ ಎ. ಸರಿ ಉತ್ತರ ವಿಟಮಿನ್ ಎ. ಒಂದನೆಯ ಪ್ರಶ್ನೆ, ನಾಥಾಪಾ ಜಕ್ರಿ ಹೈಡರ್ ಪವರ್ ಪ್ರಾಜೆಕ್ಟ್ ಭಾರತದ ಡ್ಯಾಶ್ ರಾಜ್ಯದಲ್ಲಿದೆ? ಒಂದನೆಯ ಆಪ್ಷನ್ ಹಿಮಾಚಲ್ ಪ್ರದೇಶ್, ಎರಡನೇ ಆಪ್ಷನ್ ಉತ್ತರಾಖಂಡ್, ಮೂರನೇ ಆಪ್ಷನ್ ಅರುಣಾಚಲ್ ಪ್ರದೇಶ್, ನಾಲ್ಕನೇ ಆಪ್ಷನ್ ಸಿಕ್ಕಿಂ. ಸರಿ ಉತ್ತರ ಹಿಮಾಚಲ್ ಪ್ರದೇಶ್. ಎರಡನೆಯ ಪ್ರಶ್ನೆ, ಸರಕುಗಳ ಆಮದು ಮತ್ತು ರಫ್ತುಗಳ ಮೇಲೆ ವಿಧಿಸಲಾದ ತೆರಿಗೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಒಂದನೆಯ ಆಪ್ಷನ್ ಅಬಕಾರಿ ಸರಕು, ಎರಡನೇ ಆಪ್ಷನ್ ವ್ಯಾಟ್, ಮೂರನೇ ಆಪ್ಷನ್ ಕಸ್ಟಮ್ ಸರಕುಗಳು, ನಾಲ್ಕನೇ ಆಪ್ಷನ್ GST. ಸರಿ ಉತ್ತರ ಕಸ್ಟಮ್ ಸರಕುಗಳು. ಮೂರನೆಯ ಪ್ರಶ್ನೆ, ಡೋಂಗ್ರಿ ಭಾಷೆಯನ್ನು ಮುಖ್ಯವಾಗಿ ಈ ಕೆಳಗಿನ ಯಾವ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾತನಾಡುತ್ತಾರೆ? ಒಂದನೆಯ ಆಪ್ಷನ್ ಜಮ್ಮು ಮತ್ತು ಕಾಶ್ಮೀರ್, ಎರಡನೇ ಆಪ್ಷನ್ ಉತ್ತರಾಖಂಡ್, ಮೂರನೇ ಆಪ್ಷನ್ ಲಕ್ಷದ್ವೀಪ್, ನಾಲ್ಕನೇ ಆಪ್ಷನ್ ಅಸ್ಸಾಂ. ಸರಿ ಉತ್ತರ ಜಮ್ಮು ಮತ್ತು ಕಾಶ್ಮೀರ್. ನಾಲ್ಕನೆಯ ಪ್ರಶ್ನೆ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವ ಒಟ್ಟು ಸದಸ್ಯರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಒಂದನೆಯ ಆಪ್ಷನ್ ಮೊದಲ ಮತದಾರರ ಗುಂಪು, ಎರಡನೇ ಆಪ್ಷನ್ ಚುನಾವಣಾ ಕಾಲೇಜ್, ಮೂರನೇ ಆಪ್ಷನ್ ಅಧ್ಯಕ್ಷ ಕಾಲೇಜ್, ನಾಲ್ಕನೇ ಆಪ್ಷನ್ ಎಲೈಟ್ ಚುನಾವಣೆ ಗುಂಪು. ಸರಿ ಉತ್ತರ ಚುನಾವಣಾ ಕಾಲೇಜು. ಐದನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಲೇಖನಗಳಲ್ಲಿ ಭಾರತದ ದ್ವಿತೀಯ ಸಂಸತ್ತು ಒದಗಿಸುತ್ತದೆ?
ಒಂದನೆಯ ಆಪ್ಷನ್ ವಿಧಿ 79, ಎರಡನೆಯ ಆಪ್ಷನ್ ವಿಧಿ 49, ಮೂರನೆಯ ಆಪ್ಷನ್ ವಿಧಿ 59, ನಾಲ್ಕನೆಯ ಆಪ್ಷನ್ ವಿಧಿ 89. ಸರಿಯಾದ ಉತ್ತರ ವಿಧಿ 79. ಆರನೆಯ ಪ್ರಶ್ನೆ, ಬಿಮ್ಸ್ಟಿಕ್ನ 19ನೇ ಸಚಿವರ ಸಭೆಯು ಯಾವ ದೇಶದ ಅಧ್ಯಕ್ಷತೆಯಲ್ಲಿ ನಡೆಯಿತು? ಒಂದನೆಯ ಆಪ್ಷನ್ ಬಾಂಗ್ಲಾದೇಶ್, ಎರಡನೆಯ ಆಪ್ಷನ್ ಥೈಲ್ಯಾಂಡ್, ಮೂರನೆಯ ಆಪ್ಷನ್ ಮಯನ್ಮಾರ್, ನಾಲ್ಕನೆಯ ಆಪ್ಷನ್ ಶ್ರೀಲಂಕಾ. ಸರಿ ಉತ್ತರ ಥೈಲ್ಯಾಂಡ್. ಏಳನೆಯ ಪ್ರಶ್ನೆ, ಕ್ರಿಕೆಟ್ ಪಂದ್ಯಗಳಲ್ಲಿ ಮೈದಾನದ ಅಂಪೈರ್ಗಳ ಸಂಖ್ಯೆ ಡ್ಯಾಶ್? ಒಂದನೆಯ ಆಪ್ಷನ್ 1, ಎರಡನೆಯ ಆಪ್ಷನ್ 3, ಮೂರನೆಯ ಆಪ್ಷನ್ 2, ನಾಲ್ಕನೆಯ ಆಪ್ಷನ್ 4. ಸರಿ ಉತ್ತರ 2. ಎಂಟನೆಯ ಪ್ರಶ್ನೆ, ಭಾರತೀಯ ಒಕ್ಕೂಟದ ಎಷ್ಟು ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ತಮ್ಮ ಗಡಿಯನ್ನು ಹಂಚಿಕೊಂಡಿವೆ? ಒಂದನೆಯ ಆಪ್ಷನ್ 4, ಎರಡನೆಯ ಆಪ್ಷನ್ 6, ಮೂರನೆಯ ಆಪ್ಷನ್ 3, ನಾಲ್ಕನೆಯ ಆಪ್ಷನ್ 5. ಸರಿಯಾದ ಉತ್ತರ 5. ಒಂಬತ್ತನೆಯ ಪ್ರಶ್ನೆ, ಪರಮವೀರ ಚಕ್ರ, ಅಶೋಕ ಚಕ್ರ ಮತ್ತು ವೀರಚಕ್ರವನ್ನು ಯಾವ ದಿನದ ಆಚರಣೆಯ ಸಂದರ್ಭದಲ್ಲಿ ನೀಡಲಾಗುತ್ತದೆ? ಒಂದನೆಯ ಆಪ್ಷನ್ ಸ್ವಾತಂತ್ರ್ಯ ದಿನ, ಎರಡನೆಯ ಆಪ್ಷನ್ ಗಣರಾಜ್ಯೋತ್ಸವ, ಮೂರನೆಯ ಆಪ್ಷನ್ ಗಾಂಧಿ ಜಯಂತಿ, ನಾಲ್ಕನೆಯ ಆಪ್ಷನ್ ಭಾರತೀಯ ವಾಯುಪಡೆಯ ದಿನ. ಸರಿ ಉತ್ತರ ಗಣರಾಜ್ಯೋತ್ಸವ. ಹತ್ತನೆಯ ಪ್ರಶ್ನೆ, ಭಾರತದ ಮೊದಲ ವೈಯಕ್ತಿಕ ಸತ್ಯಾಗ್ರಹಿ ಯಾರಾಗಿದ್ದರು? ಒಂದನೆಯ ಆಪ್ಷನ್ ಜಯಪ್ರಕಾಶ್ ನಾರಾಯಣ್, ಎರಡನೆಯ ಆಪ್ಷನ್ ಜವಾಹರ್ಲಾಲ್ ನೆಹರು, ಮೂರನೆಯ ಆಪ್ಷನ್ ಮಹಾತ್ಮ ಗಾಂಧಿ, ನಾಲ್ಕನೆಯ ಆಪ್ಷನ್ ಆಚಾರ್ಯ ವಿನೋಬಾ ಭಾವೆ. ಸರಿ ಉತ್ತರ ಆಚಾರ್ಯ ವಿನೋಬಾ ಭಾವೆ.